ಇಂಥ ಸರ್ಕಾರ ಬೇಕು, ಅದನ್ನು ಕಿತ್ತೇ ತೆಗಿಬೇಕು. ಸಿದ್ದರಾಮಯ್ಯ ಸರ್ಕಾರವನ್ನು ಕಿತ್ತೆಗಿಬೇಕು. ಧರ್ಮಾಧಾರಿತ ಆಗಿರತಕ್ಕಂತಹ ಒಂದು ಮೀಸಲಾತಿಯನ್ನು ಕೊಡ್ಲಿಕ್ಕೆ ಹೊರಟಿರತಕ್ಕದ್ದು ಸಂವಿಧಾನ ವಿರೋಧಿ ನೀತಿಯಾಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಈ ಸರ್ಕಾರ ಶೂನ್ಯ ಸಾಧನೆ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರ ಅವರು ನುಂಗ್ಲಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹೊರತು ರೈತರಿಗೋಸ್ಕರ ಅವರು ಯಾವುದೂ ಅಭಿವೃದ್ಧಿ ಮಾಡಲಿಲ್ಲ. ಮುಸ್ಲಿಂ ತುಷ್ಟೀಕರಣವನ್ನೇ ಅನುಸರಿಸತಕ್ಕಂತಹದ್ದು ಸಿದ್ದರಾಮಯ್ಯನವರ ಅಜೆಂಡಾವಾಗಿದೆ. ಗ್ಯಾರಂಟಿ ಯೋಜನೆ ಯಾರಿಗೆ ಸರ್? ಗ್ಯಾರಂಟಿ ಯಾರಿಗೆ ಗ್ಯಾರಂಟಿ ಉಂಟು? ಈಗ ಗ್ಯಾರಂಟಿ ಯಾರಿಗೆ ಕೊಟ್ಟಿದ್ದಾರೆ ಇವರು? ಹಾಲಿಗೆ ರೇಟ್ ಜಾಸ್ತಿ ಆಗಿದೆ, ಅದೆಲ್ಲ ರೈತರಿಗೆ ಸೇರ್ತಾ ಅಂತ ಹೇಳ್ತಿದೆ. ಅದು ನಿಜ? ರೇಟ್ ಜಾಸ್ತಿ ಮಾಡಿದ್ರೆ ಅದು ರೈತರಿಗೆ, ಖಂಡಿತ ರೈತರಿಗೆ ಗೋಸ್ಕರ ಅಲ್ಲ. ಅದು ಸಿದ್ದರಾಮಯ್ಯ ಸರ್ಕಾರ ಅವರು ನುಂಗ್ಲಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹೊರತು ರೈತರಿಗೋಸ್ಕರ ಅವರು ಯಾವುದೂ ಅಭಿವೃದ್ಧಿ ಮಾಡಲಿಲ್ಲ. ನಾನು ಈಗ ಹಿರೇಬಂಡಾಡಿ ಪಂಚಾಯತ್ ಅಧ್ಯಕ್ಷನಾಗಿದ್ದೇನೆ. ಒಂದೂವರೆ 2 ವರ್ಷದಿಂದ ಒಂದೇ ಒಂದು ಯಾವುದೋ ಒಂದು ಕಾಮಗಾರಿ ಕೂಡ ಅವರು ಇಷ್ಟರ ತನಕ ಮಾಡಲಿಲ್ಲ. ನಾನು ಒಂದು ಅಧ್ಯಕ್ಷನಾಗಿ ನನಗೆ ನಾಚಿಕೆ ಆಗ್ತದೆ. ಒಂದು ಕೆಲಸ ಮಾಡಲಿಕ್ಕೆ, ಗ್ರಾಮದಲ್ಲಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. 1 ರೂಪಾಯಿ ಫಂಡ್ ಬರುದಿಲ್ಲ. ಯಾವುದಿದ್ರು ಬರ್ತದೆ ಆಶ್ವಾಸನೆ ಕೊಡ್ತಾರೆ ಹೊರತು ಯಾವುದು ಒಂದೇ ಒಂದು ಫಂಡ್ ಬರಲಿಲ್ಲ. ಇಂಥ ಸರ್ಕಾರ ಬೇಕು, ಅದನ್ನು ಕಿತ್ತೇ ತೆಗಿಬೇಕು. ಸಿದ್ದರಾಮಯ್ಯ ಸರ್ಕಾರವನ್ನು ಕಿತ್ತೆಗಿಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಯಾವುದು ಅಭಿವೃದ್ಧಿಗೆ ಅವರು ಅಭಿವೃದ್ಧಿ ಮಾಡುವಂತ ಸರ್ಕಾರ ಅಲ್ಲ. ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರ. ಸರ್, ಈ ಅಭಿವೃದ್ಧಿ ಎಲ್ಲ ಕುಂಠಿತ ಆಗಲಿಕ್ಕೆ ಗ್ಯಾರಂಟಿ ಯೋಜನೆ ಕಾರಣ ಅಂತ ಅನ್ಸುತ್ತೆ. ಗ್ಯಾರಂಟಿ ಯೋಜನೆ ಯಾರಿಗೆ ಸರ್? ಗ್ಯಾರಂಟಿ ಯಾರಿಗೆ ಗ್ಯಾರಂಟಿ ಉಂಟು? ಈಗ ಗ್ಯಾರಂಟಿ ಯಾರಿಗೆ ಕೊಟ್ಟಿದ್ದಾರೆ ಇವರು? ಬಾಯಲ್ಲಿ ಮಾತ್ರ ಗ್ಯಾರಂಟಿ ಹೇಳ್ತಾರೆ ಹೊರತು ಯಾವುದು ಗ್ಯಾರಂಟಿ ಕೊಡ್ಲಿಲ್ಲ. ಏನೋ ಒಂದು 10 ಜನಕ್ಕೆ ಕೊಟ್ಟು ನಾನು ಗ್ಯಾರಂಟಿ ಕೊಟ್ಟಿದ್ದೇನೆ, ನಾನು ಯಾವ್ದು ಕೇಳಬೇಡಿ, ನಾನು ಗ್ಯಾರಂಟಿ ಕೊಟ್ಟಿದ್ದೇನೆ ಅಂತ ಹೇಳೋದು ಹೊರತು ಯಾವುದಕ್ಕೂ ಒಂದು ಅಭಿವೃದ್ಧಿ ಮಾಡಲೇ ಇಲ್ಲ. ಸರ್, ಸರ್ಕಾರಿ ಗುತ್ತಿಗೆಗಳಲ್ಲಿ ಈಗ 4% ಮೀಸಲಾತಿ ಮುಸ್ಲಿಮರಿಗೆ ನೀಡಿದ್ದಾರೆ. ಇದರ ಬಗ್ಗೆ ನಿಮ್ದು ಅಭಿಪ್ರಾಯ? ನೋಡಿ, ಎಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ಮುಸ್ಲಿಮರನ್ನ ತುಷ್ಟೀಕರಣ ಮಾಡುವಂಥದ್ದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಮೊನ್ನೆ ಬಜೆಟ್ನಲ್ಲಿ ಏನು ಮುಸ್ಲಿಮರಿಗೆ 4% ಮೀಸಲಾತಿ, ಅದು ಕೂಡ ಸಂವಿಧಾನ ಬಾಹಿರವಾಗಿ ನೀಡಿರುವಂಥದ್ದು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅದು ಮುಸ್ಲಿಮರ ಓಲೈಕೆಗೆ ಇರತಕ್ಕಂಥ ಸರ್ಕಾರ. ಎಲ್ಲ ಕಡೆಗಳಲ್ಲಿ ಎಲ್ಲ ವಿಚಾರಗಳನ್ನು ನೋಡಿದಾಗಲೂ ಅಲ್ಲಿ ಬರ್ತಾ ಇರುವಂಥದ್ದು ಏನಂತ ಹೇಳಿದರೆ ಕೇವಲ ಮುಸ್ಲಿಂ ತುಷ್ಟೀಕರಣ ನೀತಿ. ಅದರ ಇದರಾಗೆ ಮುಂದುವರಿದ ಭಾಗವಾಗಿ ಈ 4% ಮೀಸಲಾತಿಯನ್ನು ಸಂವಿಧಾನ ಬಾಹಿರವಾಗಿ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಒಂದು ಧರ್ಮ ಆಧಾರಿತ ಆಗಿರತಕ್ಕಂತಹ ಮೀಸಲಾತಿಯನ್ನು ಕೊಡತಕ್ಕಂತಹ ಪ್ರಮೇಯ ಇರುವುದಿಲ್ಲ. ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಧರ್ಮಾಧಾರಿತ ಆಗಿರತಕ್ಕಂತಹ ಒಂದು ಮೀಸಲಾತಿಯನ್ನು ಕೊಡಲಿಕ್ಕೆ ಹೊರಟಿರತಕ್ಕದ್ದು ಅದು ಸಂವಿಧಾನ ವಿರೋಧಿ ನೀತಿಯಾಗಿದೆ. ಅದರ ನಂತರವೂ ಡಿ ಕೆ ಶಿವಕುಮಾರ್ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತವೆ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದು ಎಲ್ಲವೂ ಕೂಡ ಎಲ್ಲಿಯೋ ಒಂದು ಕಡೆ ಇಡೀ ಹಿಂದೂ ಸಮಾಜದ ಮೇಲೆ ಒಂದು ರೀತಿಯ ಷಡ್ಯಂತ್ರವನ್ನ ಮಾಡಿ ಹಿಂದೂ ಸಮಾಜವನ್ನ ದಮನ ಮಾಡತಕ್ಕಂತಹ ನೀತಿಗೆ ಕೈ ಹಾಕಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಅಂತ ಹೇಳಿ ಅಂತದ್ದು ನಮ್ಮ ಭಾವನೆ. ಒಂದು ಕಡೆಯಿಂದ ಗ್ಯಾರಂಟಿ ಯೋಜನೆಗಳು ನಾವು ನೋಡಿದ್ರೆ ಕಳೆದ 1.5 ವರ್ಷದಿಂದ ಯಾವುದೇ ಒಂದು ರೀತಿಯ ಒಂದು ಅಭಿವೃದ್ಧಿಯ ವಿಚಾರ ಇಲ್ಲ. ಮಾರ್ಗಗಳಾಗಿರ್ಲಿ ಅಥವಾ ಒಂದು ಬೇರೆ ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ಈ ಸರ್ಕಾರ ಶೂನ್ಯ ಸಾಧನೆ ಮಾಡಿದೆ. ಕೇವಲ ಮುಸ್ಲಿಮರನ್ನು ಹೋಲಿಕೆ ಮಾಡದೆ ಇವರ ಮೂಲಭೂತ ಒಂದು ಹಕ್ಕು ಅಂತ ವರ್ತನೆ ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಿರಬೇಕು ಸಿದ್ದರಾಮಯ್ಯನಿಗೆ ಎಷ್ಟೋ ಜನ ಹಿಂದೂಗಳು ಮತ ಹಾಕಿದ್ದೇವೆ ಅವರಿಗೆ, ಆದ್ರೆ ಕೇವಲ ಅವರ ಗಮನದಲ್ಲಿ ಇರುವಂತದ್ದು ಮುಸ್ಲಿಮರು ಮಾತ್ರ ನಮಗೆ ಮತ ಹಾಕಿದ್ದಾರೆ ಅನ್ನುವಂತ ಒಂದು ಮೂರ್ಖ ಮೆಂಟಾಲಿಟಿ ಅವರಲ್ಲಿ ಇರುವ ಕಾರಣ ನಾವೆಲ್ಲ ಎಚ್ಚೆತ್ತುಕೊಂಡಿದ್ದೇವೆ. ವಿಶೇಷವಾಗಿ ದಕ್ಷಿಣ ಜಿಲ್ಲೆ ನಾವು ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿದ್ರು ನಾವು ಯಾವುದೇ ಸಿದ್ದರಾಮಯ್ಯನ ಯಾವುದೇ ಆಮಿಷಗಳಿಗೆ ನಾವು ಬಲಿಯಾಗಲಿಲ್ಲ. ನಾವು ಎಲ್ಲರೂ ಕೂಡ ನಾವು ಬಿಜೆಪಿಯನ್ನು ಬೆಂಬಲಿಸುವವರು. ಅದರೊಟ್ಟಿಗೆ ನಾವು ಬೆಂಬಲಿಸಿದ್ರೆ ಕೂಡ ಇಲ್ಲಿ ಯಾರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರ ಅವರು ಇದ್ರ ಎಲ್ಲ ಒಂದು ಕಡೆಯಿಂದ ವಂಚನೆಗಳಾಗ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ದಲಿತರಿಗೆ ಇರುವಂತ ಮೀಸಲಾತಿ ಏನು ಅದರ ವ್ಯವಸ್ಥೆ ಇದೆ ಅದನ್ನು ಕೊಡುವಲ್ಲಿಯೂ ಹಿಂದೆ ಬಿದ್ದಿದ್ದಾರೆ. ಜಾತಿ ವಿಚಾರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇವರು ಮಾಡ್ಕೊಂಡು ಬಂದಿದ್ದಾರ ಅದೇ ವಿಚಾರವನ್ನು ಈಗಲೂ ಮಾಡ್ತಾ ಇದ್ದಾರೆ. ಇವಾಗ ಏನು ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಬೇರೆ ಒಂದು ದಲಿತರಿಗೆ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇದ್ದಂತ ಏನು ಅನುದಾನ ಇತ್ತು ಅಂತ ಅನುದಾನಗಳನ್ನು ತೆಗೆದು ಒಂದು ಸಮುದಾಯ ಅಂದ್ರೆ ಅಲ್ಪಸಂಖ್ಯಾತರಿಗೆ, ಅದರಲ್ಲೂ ಮುಸ್ಲಿಮರಿಗೆ ಒಂದು ಏನು ಮೀಸಲಾತಿಯ ಮುಖಾಂತರ ಆಗಿರ್ಬೋದು ಅಥವಾ ಅನುದಾನವನ್ನು ಇಡುವುದರಲ್ಲಿ ಇರ್ಬೋದು ಒಂದು ಸಮುದಾಯವನ್ನು ಮಾತ್ರ ಓಲೈಕೆ ಮಾಡೋದ್ರ ಹಿಂದೂ ಸಮಾಜಕ್ಕೆ ಈ ಸರ್ಕಾರ ನೇರವಾಗಿ ಯಾವತ್ತು ಇದರ ಹಿಂದೆ ಇದ್ದ ಸರ್ಕಾರವೂ ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯಾವ ತುಗಲಕ್ ನೀತಿಯನ್ನೇ ಮಾಡ್ತಾ ಇದೆ.